ಇವತ್ತು ಮುಖ್ಯವಾಗಿ ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ತುಂಬ ಲೇಟಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಬರೋಕ್ಕೆ ಕೇಳಿದ್ದೆ. ಸೊ ನೀವು ಎಲ್ಲರೂ ಬಂದಿರೋದಕ್ಕೆ ತುಂಬ ತುಂಬ ಕೃತಜ್ಞತೆ ಸಲ್ಲಿಸ್ತೇನೆ. ಎಲ್ರಿಗೂ ಶಾಕಿಂಗ್ ಅನಿಸುತ್ತೆ. ಎಲ್ಲ ಬರ್ತಾಯಿದ್ದೀವಿ ಕೇಳಿ ಏನು ಸಸ್ಪೆನ್ಸ್ ಏನು ಶಾಕಿಂಗ್ ಏನು ಅಂತೆಲ್ಲ ಕೇಳ್ತಾಯಿದ್ರಿ. ಚಿತ್ರ ಮಾಡೋದಂದೇ ನಮ್ಮ ಕೆಲಸ, ಇನ್ನೇನು ಇಲ್ಲ, ಬೇರೆ ಇನ್ನೇನು ಗೊತ್ತಿಲ್ಲ ನಮಗೆ. ಸೊ ಚಿತ್ರ ಮಾಡಿದ್ವಿ. ಸೊ ಆ ಚಿತ್ರನ ಜನಗಳು ಮತ್ತು ಡಿ ಬಾಸ್ ಸೆಲೆಬ್ರಿಟೀಸು ಎಲ್ಲ ಸೇರಿ ಕನ್ನಡ ರಾಜ್ಯದಲ್ಲಿ ಎಲ್ಲ ಚಿತ್ರಪ್ರೇಮಿಗಳು ಕಾಟೇರ ಚಿತ್ರನ ದೊಡ್ಡ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಸೊ ಅದೊಂದು ತುಂಬ ದೊಡ್ಡ ಸಂತೋಷ ನಮ್ಮೆಲ್ರಿಗೂ. ಸೊ ಮುಖ್ಯವಾಗಿ ಒಂದು ಚಿತ್ರ ಚೆನ್ನಾಗಿದೆ ಅನ್ನೋ ಒಂದು ಮಾತು ಬರಬೇಕು ಅಂದರೆ ಎಲ್ಲ ಅಂಶಗಳು ಚೆನ್ನಾಗಿರ್ಬೇಕು. ಅದರಲ್ಲಿ ಒಂದು ಸೂಪರ್ ಡೂಪರ್ ಹಿಟ್ ಆಗಬೇಕು ಅಂದರೆ ಇನ್ನೂ ಅದರ ಡೆಪ್ತ್ ಅಂತೇನು ಹೇಳ್ತೀವಿ, ಒಂದು ಕತೆ ವಿಷಯ ಆಗ್ಬೋದು, ಆ ಕತೆಗೆ ಸೂಕ್ತವಾದಂಥ ಸಂಭಾಷಣೆ ಆಗ್ಬೋದು, ಹಾಗೆ ಒಂದೊಂದು ಜೋಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲನೂ ಒಂದು ಚಿತ್ರಕ್ಕೆ ಬೇಕಾದಂಥ ಅಂಶಗಳು ತುಂಬ ಮುತ್ತಿನಂಗೆ ಪೋಣಿಸಿರೋಂಥ ಒಂದು ಮುತ್ತಿನ ಹಾರ ಆಗಬೇಕು, ಇಲ್ಲ ಆ ಥರದ್ದು ಒಂದು ದೊಡ್ಡ ಸಕ್ಸಸ್ ಆಗಬೇಕು ಅಂದರೆ ಇವೆಲ್ಲ ತುಂಬ ಮುಖ್ಯವಾಗಿ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡೋವಂಥ ಒಂದು ಚಿತ್ರನ ಎಲ್ಲರೂ ಮಾಡ್ತಾರೆ. ಬಟ್ ಈ ಚಿತ್ರ ಆಗಿ ಬಂತು ಅಂತ ನಾನು ಹೇಳ್ತೀನಿ. ಸೊ ಆ ವಿಷಯದಲ್ಲಿ ಒಬ್ಬ ರೈಟ್ರ್ ಅನ್ನೋದು, ಡೈರೆಕ್ಟರ್ ಅನ್ನೋದು, ಒಬ್ಬ ಡೈಲಾಗ್ ರೈಟರ್ ಅನ್ನೋದು, ಒಬ್ಬ ಸ್ಟೋರಿ ರೈಟರ್ ಅನ್ನೋದು, ಸೊ ಎಲ್ಲರೂ ತುಂಬ ಮುಖ್ಯ ಆಗ್ತಾರೆ. ಹಾಗೆ ನಾಯಕ ನಟ ದರ್ಶನ್ ಅವರು ನಾವೇನು ಮಾಡಿ ಸಾಕು, ನೀವು ಮಾಡಿರೋ ಆ್ಯಕ್ಟಿಂಗ್ನ ಎಲ್ಲರೂ ಹೊಗಳ್ತಾರೆ, ಅದಕ್ಕಿಂತ ಇನ್ನೇನು ಬೇಕು. ಪ್ರೊಡ್ಯೂಸರ್ ಕಾಸಕ್ಕೆ ನಾವು ಆ್ಯಕ್ಟ್ ಮಾಡ್ತೀವಿ, ಎಲ್ಲರೂ ಆಗ್ತಾರೆ ಪಾಪ, ನೀವು ಆ್ಯಕ್ಟ್ ಮಾಡ್ತೀರಾ. ಆ ಕತೆ ತುಂಬ ಮುಖ್ಯ ಆಗುತ್ತೆ. ಆ ಪಾತ್ರ ಅನ್ನೋದು, ಆ ಕತೆ ಒಂದು, ಆ ಕತೆಗೆ ತಕ್ಕನಂಗೆ ಒಬ್ಬ ಹೀರೋಗೆ ಸಿಕ್ಕುವಂಥ ಒಂದು ಕ್ಯಾರೆಕ್ಟರ್ ಅಂತೀವಲ್ಲ, ಪಾತ್ರ ಅಂತೀವಲ್ಲ, ಅದು ತುಂಬ ವಿಭಿನ್ನವಾಗಿರುವಂಥದ್ದು ಸಿಗೋದು ತುಂಬ ಅಪರೂಪ. ಅದೆಲ್ಲ ಚಿತ್ರದಲ್ಲೂ ಒಂದೊಂದು ಪ್ರಯತ್ನ ಮಾಡ್ತಾ ಇರ್ತೀವಿ ಎಲ್ಲರೂ. ಸೊ ಅದು ಮಾಡೋ ಸಂದರ್ಭದಲ್ಲಿ ಈ ಚಿತ್ರದಲ್ಲಿ ದರ್ಶನ್ ಅವರಿಗೆ ಈ ಥರ ಒಂದು ಪಾತ್ರ ಸಿಕ್ಕಿರೋದು ನಿಜವಾಗಲೂ ನಾನಲ್ಲ, ನಮ್ಮ ಚಿತ್ರತಂಡ ಅಲ್ಲ, ಇಡೀ ಕರ್ನಾಟಕದ ಜನತೆ, ಇಡೀ ಚಿತ್ರಪ್ರೇಮಿಗಳು ತುಂಬ ಇಷ್ಟಪಟ್ಟು ಅವರಿಗೆ ಹಲವಾರು ಬಿರುದುಗಳನ್ನ ಕೊಟ್ಟಿದ್ದಾರೆ. ಅದೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಸೊ ಈ ಒಂದು ಸಂತೋಷ ಸಂದರ್ಭದಲ್ಲಿ ಮೂಲವಾಗಿ ಇಂಥ ಒಂದು ದೊಡ್ಡ ಸಕ್ಸಸ್ ಆಗಬೇಕು ಅಂದರೆ ಯಾರ್ಯಾರು ಕಾರಣ ಅನ್ನೋದನ್ನು ನಾವು ಮಾತಾಡ್ಕೊಂಡಾಗ ಕತೆ ಬರೆದೋದು ತುಂಬ ಮುಖ್ಯ ಆಗ್ತಂತೆ. ಯಾಕಂದರೆ ನಮ್ಮಲ್ಲಿ ಕತೆ ಬರೆಯೋರು ತುಂಬ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಈಗ ಒಂದು ಒಳ್ಳೊಳ್ಳೆ ಕತೆಗಳು ಸಿಗಬೇಕು ಅಂತ ಎಷ್ಟು ಹುಡುಕ್ತೀವಿ ನಾವು ಅಂದರೆ, ಅದು ಈಗ ಒಂದು ಸಮುದ್ರದಲ್ಲಿ ಒಂದು ಮುತ್ತುಡುಕ್ದಂಗೆ ಮುತ್ತುಡ್ಕಕ್ಕೆ ಹೋಗೋನೆ ಅಂತ ಗೊತ್ತಾಗುತ್ತೆ. ಆದರೆ ಒಬ್ಬ ಡೈರೆಕ್ಟ್ರು, ಒಬ್ಬ ನಿರ್ಮಾಪಕ, ಒಬ್ಬ ಸ್ಟಾರು, ಅದರಲ್ಲೂ ಸೂಪರ್ ಸ್ಟಾರ್ ಅನ್ನೋರಿಗೆ ಆ ಕತೆ ದಿನ ಬೆಳಿಗ್ಗೆ ಅಂದರೆ ಎಷ್ಟು ಕತೆ ಹುಡುಕ್ತಾ ಇರ್ತೀವಿ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಕತೆ ಅನ್ನೋದು ತುಂಬ ಮುಖ್ಯ. ಸೊ ಜಡೇಶ್ ಅವರು ಆ ಕತೆನ ತುಂಬ ಚೆನ್ನಾಗಿ ಬರೆದು, ತರುಣ್ ಅದ್ರ ಜೊತೆಲಿ ಕೂತ್ಕೊಂಡು ಆ ಕತೆನ ಇಬ್ಬರು ಸೇರಿಕೊಂಡು ತುಂಬ ಅದ್ಧೂರಿಯಾಗಿ ಒಂದು ಒಳ್ಳೆ ಅದ್ಭುತವಾದಂಥ ಒಂದು ಕತೆ ಕೊಟ್ಟಂಥ ಜಡೇಶ್ ಅವ್ರಿಗೆ, ಮತ್ತು ಆ ಕತೆ ಕೊಟ್ಟ ನಂತರ ಅದನ್ನು ಇನ್ನೂ ಸ್ಟ್ರಾಂಗ್ ಮಾಡಿ ಜನಗಳಿಗೆ ಮನಸ್ಸಿಗೆ ತಟ್ಟುವಂಥ ಡೈಲಾಗ್ ಬರೆಯುವಂಥ ವಿಷಯ ತುಂಬ ಮುಖ್ಯವಾದ ಕೆಲಸ ಅದು. ಸೊ ಈ ಚಿತ್ರದಲ್ಲಿ ಆ ಸಂಭಾಷಣೆ ಬರೆದಂಥ ಮಾಸ್ತಿ ತುಂಬ ಹತ್ರವಾಗ್ಬಿಟ್ರು ಪ್ರೇಕ್ಷಕರಿಗೆ. ಸೊ ಅವರಿಗೆ ಈ ಇಬ್ಬರ ಒಂದು ಏನು ಹೇಳ್ತೀವಿ ಪಿಲ್ಲರ್ಸ್, ಆಮೇಲೆ ಇಲ್ಲಾಂದರೆ ಫೌಂಡೇಶನ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ, ಅಂಥ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ನ ಕಾಟೇರ ಕಟ್ಕೊಟ್ಟಂಥವ್ರು.